ಬೆಳಗ್ಗೆಯಿಂದಲೂ ಇದ್ದ ಕುತೂಹಲಕ್ಕೆ ತೆರೆ ಬಿತ್ತ. ಪೂರ್ತಿಯಾಗಿ ಬಿದ್ದಿಲ್ಲ. ಕೆ.ಸಿ. ವೇಣುಗೋಪಾಲರು ಮಾಧ್ಯಮಗಳಿಗೆ ಏನು ಹೇಳಬೇಕು ಅದನ್ನು ಹೇಳಿದರು. ನಂಬುವವರು ಯಾರು ಅನ್ನೋದೊಂದು ಪ್ರಶ್ನೆ ಇದೆ. ಕನಿಷ್ಠ 6 ಗಂಟೆ ಸಭೆ ಆಯಿತು. ಚರ್ಚೆಯಾಗಿದ್ದು ಕರ್ನಾಟಕದಿಂದ ಕಾಂಗ್ರೆಸ್ಸಿಗೆ ಲಭ್ಯವಾಗುವ 3 ರಾಜ್ಯಸಭಾ ಸ್ಥಾನಗಳಿಗೆ ಯಾರನ್ನ ಆಯ್ಕೆ ಮಾಡಬೇಕು, ವಿಧಾನ ಪರಿಷತ್ತಿಗೆ ಯಾರನ್ನ ಕಳಿಸಬೇಕು ಅನ್ನೋ ವಿಷಯ ಅಂತ. ಇದನ್ನ ನಿರ್ಧರಿಸುವುದಕ್ಕೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಕೆ.ಸಿ. ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದ್ರು. ಬೆಂಗಳೂರಿನಿಂದ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರನ್ನು ಕರೆಸಿಕೊಂಡಿದ್ರು. ರಾಜ್ಯದಿಂದ ಹೆಸರುಗಳು ದೆಹಲಿಗೆ ಹೋದ ಮಾಹಿತಿ ಇಲ್ಲ, ಸ್ಕ್ರೀನಿಂಗ್ ಕಮಿಟಿಗೆ ಬಂದ ಮಾಹಿತಿ ಇಲ್ಲ. ಇದೇ ಚರ್ಚೆ ಆಯ್ತಂತೆ. ಅದರ ಜೊತೆಗೆ ಕ್ಯಾಬಿನೆಟ್ ರೀಶಫಲ್ಲು, ಎಕ್ಸ್ಪಾನ್ಷನ್ನು ಏನಾದರೂ ಚರ್ಚೆ ಆಯ್ತಾ ಅಂದರೆ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇಬ್ಬರ ಮುಖದಲ್ಲೂ ನಗುವಿರಲಿಲ್ಲ. ಕೇಳಿಸ್ಕೊಳ್ಳಿ ಕೆ.ಸಿ. ವೇಣುಗೋಪಾಲ್ ಮಾತಾಡಿ. Meeting with Honorable Congress President Mallikarjuna Kharge ji and LOP Rahul Gandhi ji. Of course, CM Siddaramaiah ji, Deputy CM D.K. Shivakumar ji and General Secretary in charge of Karnataka and myself be part of the discussion. Today, entire discussion is only concentrated on coming Rajya Sabha elections and council elections of Karnataka. Whatever speculation you people are doing, that is only speculation, no reality at all. Today we discussed about the Rajya Sabha seats and the council seats of Karnataka. The candidates of Rajya Sabha and council seats of Karnataka will be announced along with the other seats like Chhattisgarh, like Madhya Pradesh and Rajasthan and Jharkhand, like the states. That's all. This is what we have decided today, nothing else discussed today. Thank you. Thank you. I said we will not take ಯಾವುದೇ ಸ್ಪೆಕ್ಯುಲೇಷನ್ ಮಾಡಬೇಡಿ ಅಂತ ಮಾಧ್ಯಮಗಳಿಗೆ ಹೇಳಿ ಹೋದರು ಸುರ್ಜೇವಾಲಾ ಮತ್ತು ವೇಣುಗೋಪಾಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.